ಡಿಸಿ ಕನ್ವರ್ಷನ್ ನಗರಸಭೆ ಲಿಮಿಟ್ ಬರುತ್ತೆ ಮ್ಯಾಮ್. ನಿಮಗೆ ನೆಲಮಂಗಲ ನಗರಸಭೆ ಲಿಮಿಟ್ ಡಿಸಿ ಕನ್ವರ್ಷನ್ ಇಂಡಿವಿಜುವಲ್ ಆಗು ಕೂಡ ಖಾತಾ ರೆಡಿ ಇದೆ. ಖಾತಾ ಕೂಡ ರಿಲೀಸ್ ಆಗಿದೆ. ಎಷ್ಟೋ ಜನ ಹೇಳ್ತಾರೆ ಖಾತಾ ಇಲ್ಲ ನಾವ್ ಹೆಂಗ್ ತಗೊಳ್ಳೋದು ಅಂತ. ಸೊ ನೋಡಿ, ಪ್ರತಿಯೊಂದು ಸೈಟ್ಗೂ ಕೂಡ ಇಂಡಿವಿಜುವಲ್ ಆಗಿ ಖಾತಾ ಇದೆ. ಸೊ ಖಾತಾದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಸರೌಂಡಿಂಗ್ ಅಲ್ಲಿ ಖಾತಾನ ಇವಾಗ ರಿಲೀಸ್ ಆಗ್ತಾ ಇಲ್ಲ ಮ್ಯಾಮ್. ಅದೇ ಒಂದು ಪ್ರಾಬ್ಲಮ್ ಕಸ್ಟಮರ್ಸ್ ಗೆ. ಬಟ್ ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಇದೀವಿ. ಖಾತಾ ಕೂಡ ರೆಡಿ ಇದೆ. ನೀವು ಪರ್ಚೇಸ್ ಮಾಡ್ಲಿಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಕೂಡ ಮಾಡಿಸ್ಕೋಬಹುದು. ಮನೆ ಆಲ್ರೆಡಿ ರೆಡಿ ಇದೆ ಅಲ್ವಾ? ನಿಮ್ ಲೇಔಟ್ ಅಲ್ಲಿ ಆವಾಗಲೇ ಒಂದು ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗೋಗಿದೆ. ಹೌದು ಮ್ಯಾಮ್. ಈ ಲೇಔಟ್ ವಾಸನ ಕೂಡ ಇದಾರೆ ಮನೇಲಿ. ಹೌದಾ? ಹಾಗಾದ್ರೆ ಒಂದ್ಸಲಿ ವಿಚಾರಿಸಬಹುದು ಅವ್ರಿಗೆ. ಬನ್ನಿ ಮ್ಯಾಮ್, ಮಾತಾಡೋಣ. ಅವ್ರ ಡೈರೆಕ್ಟ್ ಆಗಿ ಕೇಳಿದ್ರೆ ಕಸ್ಟಮರ್ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ನಾವ್ ಹೇಳೋದ್ಕಿಂತ ಅವರಿಂದಾನೇ ಕೇಳ್ಬಿಡೋಣ. ನೋಡಿ ಮೇಡಮ್, ಇವಾಗ ಇಲ್ಲಿ ಲೇಔಟ್ ಅಲ್ಲಿ ಮನೆ ಕಟ್ಕೊಂಡಿರೋರ್ನ ಕರೆದಿದ್ದೀನಿ. ಅವರೆಲ್ಲ ಕೇಳ್ಬಿಡೋಣ, ಹೆಂಗಿದೆ ಅಮ್ಮ ಲೇಔಟ್ ಎಲ್ಲ? ಏನು ತೊಂದ್ರೆ ಇಲ್ಲಮ್ಮ, ಆರಾಮಾಗಿದ್ದೀವಿ ನಾವು. ಹೌದಾ? ವಾಸ ಇದ್ದೀವಿ, ಏನು ತೊಂದ್ರೆ ಇಲ್ಲ. ಇಲ್ಲಿ ಯಾವ್ದು ತೊಂದ್ರೆ ಇಲ್ಲ. ಹೌದಾ? ಯಾವ್ದು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ನಗರಸಭೆ ಇದು ಡಿಸಿ ಕನ್ವೆನ್ಷನ್ ಇದು ಏನಮ್ಮ, ಯಾವ್ದು ತೊಂದ್ರೆ ಇಲ್ಲ. ಇದು ನೀರಿನ ಸಮಸ್ಯೆ ಏನಾದ್ರು ಇದೆ? ಏನು ಇಲ್ಲ. ನೀರಿನ ಸಮಸ್ಯೆ ಏನು ಇಲ್ಲ. ನೀರು ಬರ್ತಾ ಇದೆ ಫ್ರೀಕ್ವೆಂಟ್ಲಿ ಆಗಿ. ಇವಾಗ ಕಸ್ಟಮರ್ ಏನ್ ಹೇಳ್ತೀರಾ? ಸೈಟ್ ಬುಕಿಂಗ್ ಮಾಡ್ಕೊಳಕ್ ಬರ್ತಿದಾರಲ್ಲ ಕಸ್ಟಮರ್, ಯಾವ್ದು ತೊಂದ್ರೆ ಇಲ್ಲ, ಮಾಡ್ಕೋಬಹುದು. ಆರಾಮಾಗಿ ತಗೊಂಡು ಆರಾಮಾಗಿರ್ಬೋದಪ್ಪ. ಹೌದಾ? ಇವತ್ತೇನೊಂದು ಹೊಸ ವಿಡಿಯೋ ಜೊತೆ ಬಂದಿ, ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ ನೆಲಮಂಗಲಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ನೆಲಮಂಗಲ ಸಿವಿಲ್ ಕೋರ್ಟ್ ಎಲ್ಲರಿಗೂ ಗೊತ್ತೇ ಇದೆ. ಅಲ್ಲಿಂದ ಕೇವಲ ಒಂದು 2 ಕಿಲೋಮೀಟರ್ಸ್ ಅಲ್ಲಿ ಈ ಲೇಔಟ್ ಲೊಕೇಟ್ ಆಗಿದೆ. ಇನ್ನೊಂದೇನಪ್ಪಾ ಅಂದ್ರೆ ಈ ಲೇಔಟ್ ಅಲ್ಲಿ ಅವಾಗಲೇ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು, ಅವಾಗಲೇ ಒಂದು ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಅವಾಗಲೇ ಅಲ್ಲಿ ಕೂಡ ಜನ ಕೂಡ ವಾಸವಾಗಿದ್ದಾರೆ.
ಇದು ಬಂದ್ಬಿಟ್ಟು ಟೋಟಲ್ ಆಗಿ 4 ಎಕರ್ ಅಲ್ಲಿ ಮಾಡಿರುವಂತ ಸೈಟ್ಸ್. ಇದು ಇಂಡಿವಿಜುವಲ್ ಈ ಖಾತಾ ಸೈಟ್ಸ್ ಆಗಿರೋದ್ರಿಂದ ಇದು ಬೇಗನೆ ಇಮಿಡಿಯೇಟ್ ಕೂಡ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಹಾಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಸಿವಿಲ್ ಕೋರ್ಟ್ ಇಂದ ತುಂಬಾನೇ ನಿಯರ್ ಬೈ ಇದೆ. ಹಾಗೆ ಎಲ್ಲರಿಗೂ ಗೊತ್ತಿದೆ, ಇವಾಗ ನೆಲಮಂಗಲ ಸಿವಿಲ್ ಕೋರ್ಟ್ ಇಂದ ಎದುರುಗಡೆ ನೋಡ್ತಾ ಇರ್ಬೋದು, ಇವಾಗ ರೋಡ್ ವೈಡನ್ ಮಾಡ್ತಾ ಇದ್ರೆ 180 ಫೀಟ್ ರೋಡ್ ಕೂಡ ಬರ್ತಾ ಇದೆ. ಆ ರೋಡ್ ಇಂದ ಕೇವಲ ಒಂದು 1.5 ಕಿಲೋಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ ಜೊತೆ ಅರ್ಬನ್ ನೆಸ್ಟ್ ಪ್ರಾಪರ್ಟೀಸ್ ಕಡೆಯಿಂದ ರೂಪಾ ಅವರು ಇದಾರೆ. ಅವ್ರಿಗೂ ಕೂಡ ವೆಲ್ಕಮ್. ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ಬರೋಣ ಬನ್ನಿ. ಇವತ್ತು ನಮ್ ಜೊತೆ ರೂಪಾ ಅವರು ಇದಾರೆ. ಹಾಯ್ ರೂಪಾ ಅವರೇ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಫೈನ್ ಮ್ಯಾಮ್, ನೀವು? ಚೆನ್ನಾಗಿದ್ದೀವಿ. ಮತ್ತೆ ಸುಮಾರು ತಿಂಗಳಾದ್ಮೇಲೆ ಮತ್ತೆ ಭೇಟಿ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಕೂಡ ನಿಮ್ ಕಂಪ್ನಿದ ಒಂದು ವಿಡಿಯೋನ ಮಾಡಿದ್ವಿ. ಹೌದು ಮ್ಯಾಮ್. ಇವತ್ತು ರೂಪಾ ಅವರೇ ಎಲ್ಲಿ ಬಂದಿದೀವಿ ಎಕ್ಸಾಕ್ಟ್ ಆಗಿ? ನಾವು ಸೊಂಡೆಕೊಪ್ಪ ರೋಡ್ ಮಲ್ಲಾಪುರ ಅಂತ ಹೇಳಿ, ಆ ಮಲ್ಲಾಪುರದಲ್ಲಿ ಇರುವಂತ ಲೇಔಟ್ ಗೆ. ಇನ್ನೊಂದು ನೆಲಮಂಗಲ ಸಿವಿಲ್ ಕೋರ್ಟ್ ಕೂಡ ತುಂಬಾ ನಿಯರ್ ಬೈ ಇದೆ. 1.5-2 ಕಿಲೋಮೀಟರ್ ಅಷ್ಟೇ, 1.5 ತುಂಬಾ ನಿಯರ್ ಬೈ ಇದೆ ಅಲ್ವಾ? ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಇವಾಗ ಮೇನ್ ರೋಡ್ 180 ಫೀಟ್ ರೋಡ್ ಕೂಡ ಆಗ್ತಾ ಇದೆ, ವೈಡನ್ ಕೂಡ ಆಗ್ತಾ ಇದೆ ರೋಡ್ ಎಲ್ಲ. ಹೌದು ಮ್ಯಾಮ್. ತುಂಬಾ ಜನ ಕಸ್ಟಮರ್ ನೋಡಿರ್ತಾರೆ ವೈಡ್ ರೋಡ್ ಎಷ್ಟ ನೆಲಮಂಗಲ ಅಂದ್ರೆ ಡೆವಲಪ್ಮೆಂಟ್ ಆಗ್ತಾ ಇರೋ ಏರಿಯಾ ಅಂತದ್ರಲ್ಲಿ ಇವಾಗ ಇಂಡಿವಿಜುವಲ್ ಈ ಖಾತಾ ಸೈಟ್ ಸಿಗ್ತಿರೋದಂದ್ರೆ ತುಂಬಾನೇ ರೇರ್. ಓಕೆ, ಸಾಕಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಡಪ್ ಆಗಿದ್ದಾರೆ. ನಿಮ್ಮ ಕಂಪ್ನಿ ಹೆಸರು ಹಾಗೆ ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ ವೀಕ್ಷಕ? ನಮ್ದು ಅರ್ಬನೆಸ್ಟ್ ಪ್ರಾಪರ್ಟೀಸ್ ಅಂತ ಹೇಳಿ ನಮ್ಮ ಆಫೀಸ್ ಲೊಕೇಟೆಡ್ ಬಂದ್ ನಂದಿನಿ ಲೇಔಟ್ ನಿಯರ್ ರಾಜ್ಕುಮಾರ್ ಸಮಾಧಿಯಿಂದ 5th ಬಿಲ್ಡಿಂಗ್ ಅಲ್ಲಿ ಇದೆ ಮ್ಯಾಮ್. ಓಕೆ, ಇವಾಗ ಆಫೀಸ್ ಅಲ್ಲಿ ಇದೆ ನಿಮ್ ರಾಜ್ಕುಮಾರ್ ಸಮಾಧಿ ಹತ್ರ. ಓಕೆ ಮೇಡಮ್, ಇದು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿರೋಂತ ಲೇಔಟ್? ಮ್ಯಾಮ್ ಇದು ಟೋಟಲ್ 4 ಎಕರೆ ಬರುತ್ತೆ. ಟೋಟಲ್ 4 ಎಕರೆ ಬರುತ್ತೆ. ಓಕೆ, ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ರೈಟ್ ನಾವು? ನಿಮಗೆ ಇವಾಗ ಪ್ರೆಸೆಂಟ್ ಅವೈಲೇಬಲ್ ಬಂದ್ ನಿಮ್ಗೆ 34 ಸೈಟ್ಸ್ ಇದೆ ಮ್ಯಾಮ್. 34 ಸೈಟ್ಸ್. ಇನ್ ಮಿಕ್ಕಿದೆಲ್ಲ ಅವಾಗಲೇ ಸೋಲ್ಡ್ ಔಟ್ ಆಗೋದು. ಹೌದು ಮ್ಯಾಮ್, ಯಾಕಂದ್ರೆ ಇಂಡಿವಿಜುವಲ್ ಈ ಖಾತಾ ಸೈಟ್ಸ್ ಅಂದ್ರೆ ಕಸ್ಟಮರ್ ತುಂಬಾನೇ ಡಿಮಾಂಡಿಂಗ್ ಇರೋದ್ರಿಂದ ಬೇಗ ಬೇಗ ಬುಕಿಂಗ್. ಇನ್ನೊಂದೇನಂದ್ರೆ ತುಂಬಾ ನಿಯರ್ ಬೈ ಇದೆ, ಬಸ್ ಸ್ಟ್ಯಾಂಡ್ ಹಾಗೆ ಮೇನ್ ರೋಡ್ ಕೂಡ ತುಂಬಾ ನಿಯರ್ ಬೈ ಇದೆ. ಹೌದು, ನಿಯರ್. ಓಕೆ, ಇಲ್ಲಿ ಯಾವ ಫೇಸಿಂಗ್ ಅಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ ಮ್ಯಾಮ್? ನಿಮಗೆ ಕಾರ್ನರ್ ಸೈಡ್ ಸಿಗುತ್ತೆ, ಅದು ಬಂದು ನಿಮಗೆ ನಾರ್ತ್ ಅಲ್ಲಿ ಸಿಗುತ್ತೆ, ಈಸ್ಟ್ ವೆಸ್ಟ್ ಅಲ್ಲಿ ಸಿಗುತ್ತೆ ಮ್ಯಾಮ್. ಸಿಗುತ್ತೆ. ಹಾಗೆ ಯಾವ ಡೈಮೆನ್ಷನಲ್ ಸೈಟ್ಸ್ ಅವೈಲೇಬಲ್? 30-40 ನ ಮ್ಯಾಕ್ಸಿಮಮ್ ಇರೋದು. 30-40, 30-50 ನಲ್ಲೂ ಸಿಗುತ್ತೆ ನಿಮಗೆ. ಓಕೆ, ಸ್ಟಾರ್ಟಿಂಗ್ 30-40 ಇಂದ ಅವೈಲೇಬಲ್ ಇರೋದಿಲ್ಲಿ. ರೂಪಾ ಅವರೇ, ಈ ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ? ಮ್ಯಾಮ್ ಬೇಸಿಕ್ ಕಮ್ಯುನಿಟೀಸ್ ಅಂತಂದ್ರೆ ನಿಮಗೆ ಇಂಡಿವಿಜುವಲ್ ಸೈಟ್ ಕೂಡ ಮಾರ್ಕಿಂಗ್ ಆಗಿದೆ. ಅವೆಲ್ಲ ಮಾರ್ಕಿಂಗ್ ಆಗಿದೆ. ಇಂಡಿವಿಜುವಲ್ ಆಗಿ ನಿಮಗೆ ವಾಟರ್ ಕನೆಕ್ಷನ್ ಮತ್ತೆ ಡ್ರೈನೇಜ್ ಕೂಡ ಎರಡು ಕೂಡ ಆಗಿದೆ. ಸಿಟಿ ಕನೆಕ್ಷನ್ ಕೂಡ ಲೇಔಟ್ ಅಲ್ಲಿ ಆಲ್ರೆಡಿ ರೆಡಿ ಇದೆ. ಈ ಲೇಔಟ್ ಗೆ ಇವಾಗ ರೋಡ್ಸ್ ಕೊಟ್ಟಿದ್ದೀರಾ, ಎಷ್ಟು ವೈಡ್ ಅಂಡ್ ರೋಡ್ಸ್ ಕೊಟ್ಟಿದ್ದೀರಾ? ಮ್ಯಾಮ್ ಇದು 35 ಫೀಟ್ ವೈಡ್ ರೋಡ್ ಬರುತ್ತೆ ನಿಮ್ಗೆ. ಓಕೆ, ಸಬ್ ರೋಡ್ಸ್ ಅಲ್ವಾ ಇದೆಲ್ಲ? ಸಬ್ ರೋಡ್ ಮ್ಯಾಮ್ ಇದು. ಓಕೆ, ಮೇನ್ ರೋಡ್ ಕೂಡ ನಿಮ್ಗೆ 35 ಫೀಟ್ ಬರುತ್ತೆ. ಓಕೆ, ಮೇನ್ ರೋಡ್ ಕೂಡ ಮತ್ತೆ ಸಬ್ ರೋಡ್ಸ್ ಎರಡು 35 ಫೀಟ್ ಕೊಟ್ಟಿದ್ದೀರಾ. ಹಾಗಾದ್ರೆ ಇನ್ನ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇದಕ್ಕೆ ಟಾರ್ ಹಾಕ್ತೀರಾ? ಸಿಸಿ ಫ್ಯೂಚರ್ ಅಲ್ಲಿ ಬೇಡ, ಇನ್ನ 5 days ಅಲ್ಲಿ ಟಾರ್ ಕಂಪ್ಲೀಟ್ ಮಾಡ್ಕೊಟ್ಬಿಡ್ತೀವಿ. 5 days ಅಲ್ಲಿ ಅಷ್ಟೇ ಮ್ಯಾಮ್. ಓಕೆ, ಟಾರ್ ಮಳೆ ಬರ್ತಿದ್ದಿಲ್ಲ, ಸೊ ಹಂಗಾಗಿ ಮಾಡಕ್ ಆಗ್ತಾ ಇಲ್ಲ. ಇನ್ನೊಂದು 5 days ಒಳಗಡೆ 5 days ಒಳಗಡೆ ಟಾರ್ ಕೂಡ ಕಂಪ್ಲೀಟ್ ಆಗೋಗುತ್ತೆ. ಬಾಕ್ಸ್ ಡ್ರೈನೇಜ್ ಕೂಡ ಆಗಿದೆ ಮ್ಯಾಮ್. ಇದು ಕಂಪ್ಲೀಟ್ ಆಗೋಗಿದೆ ಮ್ಯಾಮ್. ಈ ಲೇಔಟ್ ಇಂದ ಇವಾಗ ಸ್ಕೂಲು ಕಾಲೇಜಸ್ ಎಲ್ಲ ಹಾಗೆ ಗ್ರೋಸರಿ ಶಾಪ್ಸ್ ಎಲ್ಲ ಹೆಂಗ್ ನಿಯರ್ ಬೈ ಹೆಂಗಿದೆ ಮ್ಯಾಮ್? ತುಂಬಾ ನಿಯರ್ ಬೈ ನಿಮ್ಗೆ ಇಲ್ಲಿಂದ. ನಿಮ್ಗೆ ಕಾಲೇಜ್ ಅಂತ ಬಂದ್ರೆ ನಿಮ್ಗೆ ರಾಯಲ್ ನರ್ಸಿಂಗ್ ಕಾಲೇಜ್ ನಿಯರ್ ಇದೆ, ಅದು ಬಂದ್ ನಿಮ್ಗೆ 500 ಮೀಟರ್ ಅಷ್ಟೇ ಮ್ಯಾಮ್ ಇರೋದು ಈ ಲೇಔಟ್ ಇಂದ. ಮತ್ತೆ ಸಿದ್ಧಗಂಗಾ ನಿಮ್ಗೆ ಡಿಗ್ರಿ ಕಾಲೇಜು ಕೂಡ ನಿಮ್ಗೆ 1 ಕಿಲೋಮೀಟರ್ ಆಗಲ್ಲ, ಅದ್ರೊಳಗಡೆನೆ ಬರುತ್ತೆ. ಗ್ರೋಸರಿ ಶಾಪಿಗೆ ಅಂತ ನೀವು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. 30 to 50 ಮೀಟರ್ ವಾಕಬಲ್ ನಡ್ಕೊಂಡ್ರು ಕೂಡ ನಿಮ್ಗೆ ಎಲ್ಲ ಗ್ರೋಸರಿ ಶಾಪ್ ಅನ್ನು ಕೂಡ ಇಲ್ಲೇ 50 ಮೀಟರ್ಸ್ ಅಲ್ಲೇ ಎಲ್ಲ. ಹೌದು ಮ್ಯಾಮ್, ತುಂಬಾ ನಿಯರ್ ಅಲ್ವಾ? ನಿಮಗೆ ಸ್ಕೂಲ್ ಕಾಲೇಜ್ ಅಂತ ಬಂದ್ರೆ ನಿಮ್ಗೆ ಸಾಕಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಪಬ್ಲಿಕ್ ಸ್ಕೂಲ್ ಎಲ್ಲ ಇದೆ ಮ್ಯಾಮ್. ಅಷ್ಟು ದೂರ ಹೋಗೋಂತದ್ದೇ ಇಲ್ಲ, ವಾಕಬಲ್ ಅಲ್ಲೇ ಮಕ್ಳು ಸ್ಕೂಲಿಗೆ ಆರಾಮಾಗಿ ಹೋಗ್ಬೋದು. ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಮ್ಯಾಮ್? ಕನೆಕ್ಟಿವಿಟಿ ಅಂತ ಬಂದ್ರೆ ನಿಮ್ಗೆ ತುಂಬಾನೇ ನಿಯರು. ನಿಮಗೆ ಇಲ್ಲಿ ಲೆಫ್ಟ್ ಹೋದ್ರೆ ಅರ್ಶನಕುಂಟೆ, ಸೊಂಡೆಕೊಪ್ಪ ಮೇನ್ ರೋಡ್, ಮುಂದೆ ಹೋದ್ರೆ ಮಾಗಡಿ ರೋಡ್, ಮಿಡಲ್ ಅಲ್ಲಿ ಹಾರ್ಟ್ ಪ್ಲೇಸ್ ಅಲ್ಲಿ ನಾವಿದೀವಿ ಮ್ಯಾಮ್. ತುಂಬಾ ಮಿಡಲ್ ಮೀನ್ಸ್ ಕನೆಕ್ಟಿವಿಟಿ ಮತ್ತೆ ತುಂಬಾ ಚೆನ್ನಾಗಿದೆ. ನಿಮಗೆ BMTC ಬಸ್ ಅಂತಂದ್ರೆ ಬಂದ್ರೆ ನಿಮ್ಗೆ ತುಂಬಾ ಫ್ರೀಕ್ವೆಂಟ್ಲಿ ಬರ್ತಾನೆ ಇರುತ್ತೆ. ಮತ್ತೆ ಬಸ್ ದೇನ್ ಕನೆಕ್ಟಿವಿಟಿ ಏನ್ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ನಾವು ಸಿಟಿ ಮಿಡಲ್ ಅಲ್ಲಿ ಇರೋದ್ರಿಂದ ನಗರಸಭೆ ಲಿಮಿಟ್ ನಿಮ್ಗೆ ಬಸ್ ದೇನ್ ಪ್ರಾಬ್ಲಮ್ ಇಲ್ಲ, ಲಿಮಿಟ್ ಇಲ್ಲ ಬಸ್ಗೆ. ಓಕೆ ರೂಪಾ ಅವರೇ, ನಿಮ್ ಲೇಔಟ್ ಇಂದ ಕೆಲವೊಂದು ಮೀಟರ್ಸ್ ಎಲ್ಲ ಅಷ್ಟೊಂದು ಮನೆಗಳು ಕಾಣಿಸ್ತಾ ಇದೆ, ಸಾಕಷ್ಟು ಮನೆ ಅವೆಲ್ಲ ಡೆವಲಪ್ಮೆಂಟ್ ಆಗಿದೆ. ಅದು ಯಾವ ಏರಿಯಾ ಬಂದ್ಬಿಟ್ಟು ಮ್ಯಾಮ್? ಅದು ಆದರ್ಶ ನಗರ ಅರ್ಶನಕುಂಟೆ ಅಂತ ಹೇಳಿ. ಅಲ್ಲೆಲ್ಲ ಇವಾಗ ಸರೌಂಡಿಂಗ್ ಅಲ್ಲಿ ನಿಮ್ಗೆ 5-5.5 ಸಾವಿರ ಸ್ಕ್ವೇರ್ ಫೀಟ್ ನಡೀತಾ ಇದೆ. 5,000 ಸಾವಿರ ನಡೀತಾ ಇದೆ ಡಿಮ್ಯಾಂಡಿಂಗ್ ಇದೆ ಅಲ್ವಾ? ಆಗ್ಲೇ ಸಾಕಷ್ಟು ಮನೆಗಳು, ಒಳ್ಳೊಳ್ಳೆ ಮನೆಗಳು ಕನ್ಸ್ಟ್ರಕ್ಷನ್ ಆಗೋಗಿದೆ. ಹೌದು ನೋಡಿ, ಆದರ್ಶ ನಗರ ಅದು ಬಂದ್ಬಿಟ್ಟು ನಿಮ್ ಲೇಔಟ್ ಅಲ್ಲಿ ಅವಾಗ್ಲೇ ಒಂದು ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗೋಗಿದೆ. ಹೌದು ಮ್ಯಾಮ್. ಈ ಲೇಔಟ್ ವಾಸನ ಕೂಡ ಇದಾರೆ ಮನೇಲಿ. ಹೌದಾ? ಹಾಗಾದ್ರೆ ಒಂದ್ಸಲಿ ವಿಚಾರಿಸಬಹುದು ಅವ್ರಿಗೆ. ಬನ್ನಿ ಮ್ಯಾಮ್, ಮಾತಾಡೋಣ. ಅವ್ರನ್ನ ಡೈರೆಕ್ಟ್ ಆಗಿ ಕೇಳಿದ್ರೆ ಕಸ್ಟಮರ್ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ನಾವ್ ಹೇಳೋದ್ಕಿಂತ ಅವರಿಂದಾನೇ ಕೇಳ್ಬಿಡೋಣ. ಹಾಗಾದ್ರೆ ಬನ್ನಿ ಹೋಗೋಣ ಅವ್ರ ಮನೆ ಹತ್ರ. ಓಕೆ ಬನ್ನಿ.
ನೋಡಿ ಮೇಡಮ್, ಇವಾಗ ಇಲ್ಲಿ ಲೇಔಟ್ ಅಲ್ಲಿ ಮನೆ ಕಟ್ಕೊಂಡಿರೋರ್ನ ಕರೆದಿದ್ದೀನಿ. ಅವರೆಲ್ಲ ಕೇಳ್ಬಿಡೋಣ, ಹೆಂಗಿದೆ ಅಮ್ಮ ಲೇಔಟ್ ಎಲ್ಲ? ಏನು ತೊಂದ್ರೆ ಇಲ್ಲಮ್ಮ, ಆರಾಮಾಗಿದ್ದೀವಿ ನಾವು. ಹೌದಾ? ಇದು ಆರಾಮಾಗಿ documents ವಾಸ ಆಗಿದ್ದೀರಾ? ಎಲ್ಲ ಅಂದ್ರೆ ವಾಸ ಇದ್ದೀವಿ ನಾವು. ಏನು ತೊಂದ್ರೆ ಇಲ್ಲ ಇಲ್ಲಿ ಇರೋದಿನ? Document ಯಾವ್ದು ತೊಂದ್ರೆ ಇಲ್ಲ, ಹೌದಾ? ಯಾವ್ದು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ನಗರಸಭೆದು ಡಿಸಿ ಕನ್ವೆನ್ಷನ್ ಇದು ಹೌದು. ಏನಮ್ಮ, ಯಾವ್ದು ತೊಂದ್ರೆ ಇಲ್ಲ. ಇದು ನೀರಿನ ಸಮಸ್ಯೆ ಏನಾದ್ರು ಎಲ್ಲ ಇದೆಯಾ? ಇದೆ. ಏನು ಇಲ್ಲ, ನೀರಿನ ಸಮಸ್ಯೆ ಏನು ಇಲ್ಲ. ಇಲ್ಲ ನೀರು ಬರ್ತಾ ಇದೆ ಫ್ರೀಕ್ವೆಂಟ್ಲಿ ಆಗಿ. ಇವಾಗ ಕಸ್ಟಮರ್ ಏನ್ ಹೇಳ್ತೀರಾ? ಸೈಟ್ ಬುಕಿಂಗ್ ಮಾಡ್ಕೊಳಕ್ ಬರ್ತಿದಾರಲ್ಲ ಕಸ್ಟಮರ್, ಯಾವ್ದು ತೊಂದ್ರೆ ಇಲ್ಲ, ಮಾಡ್ಕೋಬಹುದು. ಆರಾಮಾಗಿ ತಗೊಂಡು ಆರಾಮಾಗಿರ್ಬೋದಪ್ಪ. ಹೌದಾ? ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಮ್ ಕಸ್ಟಮರ್ ಗೆ ಒಂದು ಎನರ್ಜಿ ಕೊಟ್ಟಿದ್ದೀರಾ. ಕಸ್ಟಮರ್ ಗೆ ಪಾಸಿಟಿವ್ ಬಂದಿದೆ ಅವ್ರಿಗೆ ಇವಾಗ ನಿಮ್ಮ ಒಪಿನಿಯನ್ ಇಂದ. ಥ್ಯಾಂಕ್ ಯು ಅಮ್ಮ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ಸ್. ರೂಪಾ ಅವರೇ, ಈ ಲೇಔಟ್ ಯಾವ್ದ್ರಿಂದ ಅಪ್ರೂವ್ ಆಗಿದೆ? ಮ್ಯಾಮ್, ಇದು ಡಿಸಿ ಕನ್ವರ್ಷನ್ ನಗರಸಭೆ ಲಿಮಿಟ್ ಬರುತ್ತೆ ಮ್ಯಾಮ್. ನಿಮಗೆ ನೆಲಮಂಗಲ ನಗರಸಭೆ ಲಿಮಿಟ್ ಡಿಸಿ ಕನ್ವರ್ಷನ್ ಇಂಡಿವಿಜುವಲ್ ಆಗೂ ಕೂಡ ಖಾತಾ ready ಇದೆ. ಖಾತಾ ಕೂಡ ರಿಲೀಸ್ ಆಗಿದೆ. ಎಷ್ಟೋ ಜನ ಹೇಳ್ತಾರೆ ಖಾತಾ ಇಲ್ಲ, ನಾವ್ ಹೆಂಗ್ ತಗೊಳ್ಳೋದು ಅಂತ. ಸೊ ನೋಡಿ, ಪ್ರತಿಯೊಂದು ಸೈಟ್ಗೂ ಕೂಡ ಇಂಡಿವಿಜುವಲ್ ಆಗಿ ಖಾತಾ ಇದೆ. ಸೊ ಖಾತಾದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಸರೌಂಡಿಂಗ್ ಅಲ್ಲಿ ಖಾತಾನ ಇವಾಗ ರಿಲೀಸ್ ಆಗ್ತಾ ಇಲ್ಲ ಮ್ಯಾಮ್. ಅದೇ ಒಂದು ಪ್ರಾಬ್ಲಮ್ ಕಸ್ಟಮರ್ಸ್ ಗೆ. ಬಟ್ ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಇದೀವಿ, ಖಾತಾ ಕೂಡ ರೆಡಿ ಇದೆ. ನೀವು ಪರ್ಚೇಸ್ ಮಾಡ್ಲಿಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು, ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಕೂಡ ಮಾಡಿಸ್ಕೋಬಹುದು. ಮನೆ ಆಲ್ರೆಡಿ ರೆಡಿ ಇದೆ ಅಲ್ವಾ? ಇವಾಗ ಸಾಕಷ್ಟು ಜನಕ್ಕೆ ಅದೇ ಡೌಟ್ ಇರುತ್ತೆ, ಡಿಸಿ ಕನ್ವರ್ಷನ್ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಆಗಲ್ಲಪ್ಪ ಅಂತ ತುಂಬಾ ಜನ ಹೇಳ್ತಾರೆ. ಖಾತಾ ರಿಲೀಸ್ ಆದಾಗ ವರಿ ಮಾಡ್ಕೊಳ್ಳೋಂತದ್ದೇನಿಲ್ಲ, ಡೈರೆಕ್ಟ್ ಆಗಿ ನೀವು ರಿಜಿಸ್ಟ್ರೇಷನ್ ಗೆ ಹೋಗ್ಬೋದು ಸರ್. ಕಂಪ್ಲೀಟ್ ಆಗಿ ಇಂಡಿವಿಜುವಲಿ ಖಾತಾ ಕಂಪ್ಲೀಟ್ ಇಂಡಿವಿಜುವಲ್ ಸೈಟ್ಗೂ ಕೂಡ ಖಾತಾ ರಿಲೀಸ್ ರೆಡಿ ಇದೆ. ಖಾತಾ ಪೆಂಡಿಂಗ್ ಏನಿಲ್ಲ. ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಏನೋ ಕೊಟ್ರಿ. ಸಾಕಷ್ಟು ಜನ ಕಾಯ್ತಾರ. ಅದು ಪ್ರೈಸಿಂಗ್ ಏನ್ ಕೊಟ್ಟು ಮಾಡ್ತಾ ಇದೀರಾ? ಪ್ರೈಸಿಂಗ್ ಬಂದು 2799 ಅಂತ ಹೇಳಿ ಮಾಡ್ತಾ ಇದೀವಿ ಮ್ಯಾಮ್. ಮಾರ್ಕೆಟಿಂಗ್ ಈ ಕಡೆ ಎಲ್ಲ ನಿಮ್ಗೆ ಸರೌಂಡಿಂಗ್ ಅಲ್ಲಿ ಅಕ್ಕಪಕ್ಕ ಲೇಔಟ್ ಅಲ್ಲೆಲ್ಲ 4500 ನಡೀತಾ ಇದೆ ರೇಟ್ ಎಲ್ಲ ಕಸ್ಟಮರ್ ಗೊತ್ತಿರುತ್ತೆ. ನಮ್ಕಿನ್ನ ಜಾಣರು ಕಸ್ಟಮರ್. ಸರೌಂಡಿಂಗ್ ಅಲ್ಲೆಲ್ಲ ಪ್ರೈಸ್ ವಿಷಯದಲ್ಲಿ ಡಿಸ್ಕಷನ್ ಮಾಡಿ ವಿಚಾರಿಸಿನೇ ಬರೋದು. ನೀವು ಬಂದಾಗ ವಿಚಾರಿಸಿ, ಈ ರೇಟ್ ಬಂದು ಎಲ್ಲಿ ಸರೌಂಡಿಂಗ್ ಅಲ್ಲಿ ಸಿಗ್ತಾ ಇಲ್ಲ. ಈಗ ಇಂಡಿವಿಜುವಲ್ ಖಾತಾ ಕೂಡ ರೆಡಿ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಹೋಗ್ಬೋದು. ಸರೌಂಡಿಂಗ್ ಮಾರ್ಕೆಟ್ ವ್ಯಾಲ್ಯೂ ಎಲ್ಲ 4.5 ಇದೆ. ಸೊ ನಮ್ ಲೇಔಟ್ ಅಲ್ಲಿ ಕಸ್ಟಮರ್ ಯೂಸ್ ಆಗ್ಲಿ ಅಂತ ಹೇಳಿ 2799 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ ಅನ್ನೋ ಪ್ಲಾನ್ ಇದೆ ಮ್ಯಾಮ್. ಹಾಗಾದ್ರೆ ಈ ವರಮಹಾಲಕ್ಷ್ಮಿ ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರು ಕೊಡ್ತೀರಾ? ಅವ್ರಿಗೆ ಖಂಡಿತ ಮ್ಯಾಮ್ ಕೊಡೋಣ. ನಮ್ಮ ಅರ್ಬನೈಸ್ ಪ್ರಾಪರ್ಟೀಸ್ ಅವ್ರ ಕಡೆಯಿಂದ ಇನ್ನು ಸ್ಪೆಷಲ್ ಆಗಿ ಡಿಸ್ಕೌಂಟ್ ನ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತವಾಗ್ಲೂ ಕೊಡ್ತೀವಿ. ಹೌದಾ? ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಮ್ಯಾಮ್. ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು, ಹಾಟ್ ಕೇಕ್ ತರ ಮಿಡಲ್ ಅಲ್ಲಿ ಇದೀವಿ. ಸರೌಂಡಿಂಗ್ ಅಲ್ಲೆಲ್ಲ ರೇಟ್ ವಿಚಾರಿಸ್ಕೊಂಡೇ ಬರ್ತಾರೆ ಕಸ್ಟಮರ್. ವಿಚಾರಿಸ್ಕೊಂಡ್ ಕೂಡ ಬನ್ನಿ. ಸರೌಂಡಿಂಗ್ ಎಲ್ಲ 4,500 ರನ್ನಿಂಗ್ ಇದೆ. ನಮ್ ಲೇಔಟ್ ಅಲ್ಲೇ ಕಡಿಮೆ ಇರೋದು. ಹಾಗಾದ್ರೆ ಇವಾಗ ಯಾರಾದ್ರೂ ಇವಾಗ ಸೈಟ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಳ್ತಾರೆ, ಅಷ್ಟೊಂದು ಅಮೌಂಟ್ ಅಫೋರ್ಡ್ ಮಾಡಕ್ ಆಗಲ್ಲ, ನಾವು ಲೋನ್ ಹೋಗೋಣ ಅಂತ ಅನ್ಕೊಳ್ತಾ ಇರ್ತಾರೆ. ನಮ್ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಹೌದಾ? ಎಷ್ಟು ಬ್ಯಾಂಕ್ ಅಲ್ಲೆಲ್ಲ ಫಂಡಿಂಗ್ ಆಗ್ಬೋದು? 75 to 80% ಲೋನ್ ಪ್ಲಾನ್ ಮಾಡ್ಕೊಡ್ಬೋದು. ಹೌದಾ? ಇನ್ ಮಿಕ್ಕಿದ್ ಡೌನ್ ಪೇಮೆಂಟ್ ನಮ್ ಪ್ರೊಸೆಸ್ ಅಂತ ಅಷ್ಟು ಡಿಫಿಕಲ್ಟ್ ಏನಿಲ್ಲ. ಅರ್ಬನೈಸ್ ಪ್ರಾಪರ್ಟೀಸ್ ಇಲ್ಗೆ ಕಸ್ಟಮರ್ ಏನು ಬಂದು ಲೇಔಟ್ ನ ಸೈಟ್ ಚೂಸ್ ಮಾಡ್ಬಿಟ್ಟು ಲೀಗಲ್ಸ್ ತಗೊಂಡೋಗ್ಲಿ 10,000 ಡೌನ್ ಪೇಮೆಂಟ್ ಮಾಡಿದ್ರೆ ಲೀಗಲ್ ಕೊಡ್ತೀವಿ. ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಅಡ್ವೊಕೇಟ್ ಏನಾದ್ರು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಬ್ಮಿಟ್ ಮಾಡೋಣ. ಆಮೇಲೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆದ್ರೂ ಹೋಗ್ಬೋದು, ಇಲ್ಲ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಹೋಗ್ತೀವಿ ಅಂದ್ರೆ ಅದಕ್ಕಾದ್ರೂ ಹೋಗ್ಬೋದು. ಅಂದ್ರೆ ಇವಾಗ ಲೀಗಲ್ ವೆರಿಫಿಕೇಶನ್ ಗೆ ಎಷ್ಟು ದಿನ ಟೈಮ್ ಕೊಡ್ತೀರಾ? 7 to 10 days. 7 to 10 days ಕೊಡ್ತೀರಾ? ಬೇಕಾಗುತ್ತೆ ಮ್ಯಾಮ್. ಇವಾಗ ಅವ್ರು 7 days ಉಂಟು ವೆರಿಫಿಕೇಶನ್. ನಾವು ಅಡಿಷನಲ್ ಏನಾದ್ರು ಕೇಳಿದ್ರೆ ನಾವು ಸಬ್ಮಿಟ್ ಮಾಡಕ್ 3 days ಅನ್ಕೊಂಡು 10 days ಆಗಿ ಆಗುತ್ತೆ. ಅಂದ್ರೆ ಟೈಮ್ ಕೊಡ್ತಾ ಇದೀರಾ ಜನಕ್ಕೆ ಲೀಗಲ್ ವೆರಿಫಿಕೇಶನ್? ಹೌದು. ಓಕೆ, ಹಾಗಾದ್ರೆ ಈ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಾಗೂ ಗೌರಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಒಳ್ಳೆ ಪ್ರೈಸ್ ಕೊಡ್ತಾ ಇದೀರಾ. ಹಾಗಾದ್ರೆ ಡೆಫಿನೆಟ್ ಆಗಿ ಕೊಡಿ ಮೇಡಮ್, ಇದನ್ನ ಖಂಡಿತವಾಗ್ಲೂ ಕೊಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ರೂಪಾ ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಯಾರೆಲ್ಲ ನೆಲಮಂಗಲ ಸರೌಂಡಿಂಗ್ ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಏನಾದ್ರು ಸೈಟ್ ಏನಾದ್ರು ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ರೂಪಾ ಅವ್ರದ್ದು ಫೋನ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಬಹುದು. ಹಾಗೆ ಮೇಡಮ್, ಇವಾಗ ಯಾರಾದ್ರೂ ಸೈಟ್ ಬಂದು ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ? ಡೈರೆಕ್ಟ್ ನಿಮ್ ಆಫೀಸಿಗೆ ಬರ್ಬೇಕಾ, ಇಲ್ಲ ಲೊಕೇಶನ್ ಅಲ್ಲಿ ಯಾರಾದ್ರೂ ಇದ್ದೇ ಇರ್ತೀವಿ ಮ್ಯಾಮ್. ಮಸ್ಟ್ ಶುಡ್ ಒಬ್ರು ಇದ್ದೇ ಇರ್ತೀವಿ. ಡೈರೆಕ್ಟ್ ನೀವು ಲೊಕೇಶನ್ ಗೆನೆ ಬರ್ಬೋದು. ನಿಯರ್ ಎಲ್ಲ ಇರೋರೆಲ್ಲ ಲೊಕೇಶನ್ ಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ನಾವ್ ಅದೇನ್ ಪ್ರೊಸೆಸ್ ಇರುತ್ತೆ ಅದನ್ನ ಕಂಪ್ಲೀಟ್. ಹೌದಾ? ಇಲ್ಲ ಅಂದ್ರೆ ನಿಮ್ ಆಫೀಸ್ಗಾದ್ರೂ ಬರ್ಬೋದಲ್ಲ? ಆಫೀಸ್ ಬಂದು ನಮ್ದು ನಂದಿನಿ ಲೇಔಟ್. ಬಟ್ ಕಸ್ಟಮರ್ ಗೆ ತುಂಬಾ ಅದು ಡಿಫಿಕಲ್ಟ್ ಅನ್ಸುತ್ತೆ ಅಂದ್ರೆ ಡೈರೆಕ್ಟ್ ಲೇಔಟ್ ಗೆ ಯಾರಾದ್ರೂ ಎಕ್ಸಿಕ್ಯೂಟಿವ್ ಇದ್ದೇ ಇರ್ತಾರೆ. ಹೌದಾ? ಓಕೆ ಮೇಡಮ್, ಇವಾಗ ಪ್ರತಿಯೊಂದು ಡೀಟೇಲ್ಸ್ ಹೇಳಿದಿರಾ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಸರೌಂಡಿಂಗ್ ಅಲ್ಲೆಲ್ಲ ನೀವು ಒಂದ್ಸರಿ ವಿಚಾರಿಸಿ. ಈ ರೇಟ್ ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಸಿಗಲ್ಲ. ಡಿಸಿ ಕನ್ವರ್ಷನ್ ಇಂಡಿವಿಜುವಲ್ ಖಾತಾನೇ ರಿಲೀಸ್ ಆಗಿಲ್ಲ ಅಂತ ಎಷ್ಟೋ ಜನ ಕಸ್ಟಮರ್ ಡೌಟ್ ಅಲ್ಲಿ ಇರ್ತೀರಾ. ವಿತ್ ಪ್ರೂಫ್ ಅಲ್ಲಿ ನಾನು ನಿಮಗೆ ತೋರಿಸಿದೀನಿ ಇಂಡಿವಿಜುವಲ್ ಈ ಖಾತಾ ಇದೆ ಅಂತ. ಮತ್ತೆ ಯಾಕೆ ವೇಟ್ ಮಾಡ್ತಾ ಇದೀರಾ? ಆದಷ್ಟು ಬೇಕಾ ಸೈಟ್ ನ ವಿಸಿಟ್ ಮಾಡಿ ನಿಮ್ ಸೈಟ್ ನ ಬುಕ್ ಮಾಡ್ಕೊಳ್ಳಿ. ಹೌದಾ? ಓಕೆ
ಓಕೆ ಫ್ರೆಂಡ್ಸ್, ನೋಡೋದಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ರೂಪ ಅವರು. ಇನ್ನು ಹೆಚ್ಚಿನ ಮಾಹಿತಿ ಗೊತ್ತೋಸ್ಕರ ಕೆಳಗಡೆ ಸ್ಕ್ರೋಲ್ ಆಗ್ತಾರೆ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಯಾರಾದ್ರೂ ನೆಲಮಂಗಲ ಸರೌಂಡಿಂಗ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ಇಂಡಿವಿಜುವಲ್ ಈ ಖಾತಾ ಆಗಿರುವಂತ ಸೈಟ್ಸ್ ಏನಾದ್ರು ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ರೂಪ ಅವರು ಹೇಳಿದರೆ ಈ ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶಕ್ಕೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಈ ಹಬ್ಬಕ್ಕೆ ನಿಮ್ಮ ಕನಸಿನ ಸೈಟ್ ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟ ಬೀಳ್ತೀನಿ. ಹಾಗೆ ಬನ್ನಿ ಲೇಔಟ್ಗೆ ಸೈಟ್ ಏನಾದ್ರೂ ಇಷ್ಟ ಆದ್ರೆ ಮೇಡಮ್ ಹತ್ರ ಮಾತಾಡಿ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ಗೆ ತೋರಿಸಿ, ಒಬ್ರಲ್ಲ ಇಬ್ರು ಲಾಯರ್ ಹತ್ರ ವೆರಿಫೈ ಮಾಡಿಸ್ಕೊಂಡಾದ್ಮೇಲೆ ನಿಮ್ ಲೀಗಲ್ ಎಲ್ಲ ಒಪಿನಿಯನ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಫರ್ದರ್ ಪ್ರೊಸೀಜರ್ಗೆ ಮೇಡಮ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ ಮೇಡಮ್? ಹೌದು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.